ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಪೂಜ್ಯರ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಭವ್ಯ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಷಡಸ್ಥಲ ಬ್ರಹ್ಮಿ ಪರಮ ಪೂಜ್ಯ ಬಸವಲಿಂಗ ಪಟ್ಟ ದೇವರ ಚರಣಾರವಿಂದಗಳಿಗೆ ವಂದಿಸಿ, ಶಿವಾನುಭವ ಪೀಠವನ್ನು ಅಲಂಕರಿಸಿ ತಮ್ಮ ದರ್ಶನ ಆಶೀರ್ವಾದಗಳಿಂದ ನಮ್ಮೆಲ್ಲರನ್ನ ಪಾವನರನ್ನಾಗಿ ಮಾಡುವ ಎಲ್ಲ ಪೂಜ್ಯರ ಚರಣಗಳಿಗೆ ಶರಣೆಂದು, ಭವ್ಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಸಮಸ್ತ ಶರಣ ಶರಣೆಯರ ಪವಿತ್ರ ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಶಿವನಿಗೂ ವಂದಿಸಿ, ಶಿವಸ್ವರೂಪಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ. ಈ ಕಾರ್ಯಕ್ರಮ ಎಷ್ಟು ಭವ್ಯ ಅನ್ನುವುದರ ಬಗ್ಗೆ ಯಾರು ಹೇಳುವ ಅವಶ್ಯಕತೆಯೇ ಇಲ್ಲ. ಮೇಲೆ ಕುಂತ ಸ್ವಾಮಿಗಳು ಕೆಳಗೆ ಕೂತ ಭಕ್ತರು ನೋಡಿದ್ರೇ ಇದು ಭವ್ಯ ಕಾರ್ಯಕ್ರಮ ಅಂತ ನಮಗೆ ಗೋಚರ ಆಗುತ್ತದೆ. ಪರಮಾತ್ಮ ಜಗತ್ತಿನೊಳಗೆ ಸಮಾಜಕ್ಕಾಗಿ ಅಂಥ ಇಂಥವರನ್ನ ಆರಿಸುವುದಿಲ್ಲ ಅಂತ ಬೈಬಲ್ ಒಂದು ಮಾತು ಹೇಳ್ತಾರೆ. ಗಾಡ್ ಡಸ್ ನಾಟ್ ಚೂಸ್ ದ ಇಡಿಯಟ್ ಪರ್ಸನ್ ಟು ಪ್ರೀಚ್ ದ ವರ್ಲ್ಡ್ ಆಸ್ ಎ ಪ್ರಾಫಿಟ್. ಪರಮಾತ್ಮ ಮೂರ್ಖರನ್ನ ಜಗತ್ತಿನಲ್ಲಿ ಉಪದೇಶಕರನ್ನಾಗಿ ಕಳಿಸುವುದಿಲ್ಲ ಅಂತ. ಆಸ್ ಎ ಅಂಬಾಸಿಡರ್, ಪರದೇಶ ಅಂಬಾಸಿಡರ್ ಕಳಿಸ್ತೀರಿ ಅಂದ್ರೆ ಉಭಯ ಭಾಷೆಗಳನ್ನು ಬಲ್ಲವರಿದ್ದರೆ ಕಳಿಸ್ತೀರಿ. ಜರ್ಮನ್ಗೆ ಹೋದ ಅಂದರೆ ಇಂಗ್ಲೀಷ್ನ ಬರಬೇಕು, ನಮ್ಮ ಭಾಷೆಗೆ ಬರಬೇಕು ಅಂದರೆ ಕಳಿಸ್ತೀವಿ. ಹಾಗೂ ಪರಮಾತ್ಮ ಭೂಮಿಗೆ ಜಗತ್ತನ್ನು ಉಪದೇಶ ಮಾಡಲಿಕ್ಕೆ ಶರಣರು, ಸಂತರು, ಮಹಾತ್ಮರು ಬರಬೇಕಾದ್ರೆ ಪರಮಾತ್ಮನ ಪ್ರಪಂಚದ ಉಭಯ ಜ್ಞಾನ ಇದ್ದವರಿಗೇ ಲೈಕ್ ಎ ಅಂಬಾಸಿಡರ್ ಪರಮಾತ್ಮ ಕಳಿಸ್ತಾನೆ. ಅದಕ್ಕೆ ಗಾಡ್ ಡಸ್ ನಾಟ್ ಚೂಸ್ ದ ಇಡಿಯಟ್ ಪರ್ಸನ್ ಟು ಪ್ರೀಚ್ ದ ವರ್ಲ್ಡ್ ಆಸ್ ಎ ಪ್ರಾಫಿಟ್. ಆ ದೃಷ್ಟಿಯೊಳಗೆ ನಮ್ಮ ಈ ನಾಡಿನೊಳಗೆ ಇದು ಬಸವನಾಡು. ಇಲ್ಲಿ ಶರಣರು ಜನ್ಮ ತಾಳಿದಂತಹದ್ದು, ಎಲ್ಲ ಧರ್ಮವನ್ನು ತ್ಯಾಗ ಮಾಡಿ ಬಸವ ಧರ್ಮನ ಅಪೇಕ್ಷೆ ಮಾಡಿ ಬಂದಿರತಕ್ಕಂಥ ಪುಣ್ಯ ಭೂಮಿ ಇದು. ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಜನ್ಮ ತಾಳಿದಂಥ ಈ ಭೂಮಿ. ಇಲ್ಲಿ ಜನ್ಮ ತಾಳಬೇಕು ಅಂದ್ರೆ ಅನಂತ ಪುಣ್ಯ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೀವೆಲ್ಲರೂ ಬಹಳ ಪುಣ್ಯವಂತರು. ಈ ಜಗದಾಗ ಜನ್ಮ ತಾಳಿದೇವಿ ಅಥವಾ ಈ ಜಗಕ್ಕೆ ಬಂದಿದ್ದೇವೆ ಅಂದ್ರೆ ನಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ ಅಂತ ನಾವು ಭಾವಿಸಬೇಕು. ಅದಕ್ಕೆ ಮಹಾತ್ಮರು ಮೇಲಿನ ಮೇಲೆ ಕಳೆಯನ್ನು ಕಾಬಿಟ್ಟು ಲಿಬರೇಟ್ ಫ್ರಮ್ ಯುವರ್ ಕಲ್ಚರ್ ನ್ಯೂರೇಷಸ್. ನಮ್ಮ ಈ ನರ ದೌರ್ಬಲ್ಯತೆ ಏನದ, ಹೀನ ಬುದ್ಧಿ ಏನದ, ಆ ಬುದ್ಧಿಯಿಂದ ಮೇಲೆ ಏಳಬೇಕು ಅಂತ ಮಹಾತ್ಮರು ನಮಗೆ ಘಂಟಾಘೋಷವಾಗಿ ಕಲಿತಾರೆ. ಅದನ್ನೇ ಇಂಥ ನಾಡಿನೊಳಗೆ ಬೀದರ ಅಂದ್ರೆ ಪುಣ್ಯಭೂಮಿ ಖರೆ. ಇದು ಮೊದಲು ಇಲ್ಲಿ ಏನು ಬೆಳೆದಕ್ಕಲ್ಲ, ಇಂತಹ ದೇಶದೊಳಗೆ ಮನೆಗೆ ಭಿಕ್ಷೆ ಬೇಡಿ ಕನ್ನಡವನ್ನು ವೃದ್ಧಿ ಮಾಡಿರ್ತಕ್ಕಂಥ ಕನ್ನಡದ ಪಿತಾಮಹ ಚನ್ನಬಸವಪಟ್ಟ ದೇವರು ಈ ಭೂಮಿಯಲ್ಲಿ ಏನಪ್ಪ ಅಂದರೆ ಸ್ಕೂಲವನ್ನು ಚಾಪೆ ಮಾಡೋದು, ಮನೆಗೆ ಭಿಕ್ಷೆ ಬೇಡೋದು, ಊರಿಗೆ ತಿರುಗಿ ಏನಪ್ಪ ಅಂತಂದ್ರೆ ಹೊರಗೆ ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡ ಕಲಿಸ್ತಿದ್ರು. ಇಲ್ಲಿ ಕನ್ನಡ ಕಲಿಸೋಕೆ ಪರ್ಮಿಷನ್ ಇರಲಿಲ್ಲ ಅವಾಗ. ಆದರೂ ಕೂಡ ಬೋರ್ಡ್ ಹೊರಗೆ ಉರ್ದ ಒಳಗೆ ಕನ್ನಡ ಹಾಕಿ ಈ ಕನ್ನಡದ ಮಹಿಮೆಯನ್ನು, ಕನ್ನಡದ ಕುಲವನ್ನು, ಕನ್ನಡದ ಭಾಷೆಯನ್ನು ಈ ಬೆಳಕಿಗೆ ತಂದವರು ಯಾರೇ ಇದ್ರಂದ್ರೆ ಚನ್ನಬಸವಪಟ್ಟದ್ದು. ಅದನ್ನು ನಾವು ಮರೆಯುವಂತಹದ್ದಿಲ್ಲ. ಫೌಂಡೇಶನ್ ಅಷ್ಟು ಅನ್ಬೇಕ್ರಿ, ಮ್ಯಾಲೆ ಬೆಳಿಗ್ಗೆ ಅಷ್ಟೇ ಇರೋದು. ಫೌಂಡೇಶನ್ ಅಷ್ಟು ಅಂದರೆ ಬೆಳೆ ಭಾಳ ಕಟ್ಟಿದ್ರೆ ಕೆಳಗೆ ಬೀಳ್ತದೆ. ಬೀಳುವುದಲ್ಲ, ಒಳಗಿದ್ದ ಜೀವನ ತಗೋತಾರೆ. ಹಾಗೆ ಇಲ್ಲಿ ಮಹಾತ್ಮರು ಏನಪ್ಪ ಅಂತ ಕೇಳಿದ್ರೆ ಎಷ್ಟು ಕಷ್ಟಪಟ್ಟಾರ ಒಂದು ಇತಿಹಾಸ ಕೇಳಿದ್ರೆ, ಮನೆ ಭಿಕ್ಷಾ ಬೇಡಿ ಜೋಳ ತಂದು ಇಲ್ಲಿ ಕನ್ನಡವನ್ನು ಅಧ್ಯಯನ ಮಾಡಿ ಬೆಳೆಸಿದರು. ಅವರ ಗುಡಿ ಕಟ್ಟಿದರು. ನಮ್ಮ ಬಸವಪಟ್ಟ ದೇವರು ಅದಕ್ಕೆ ಮೇಲೆ ಕಳಸ ಇಟ್ಟರು.
ಗುಡಿಯಾದ ಕರೆ ಮೊದಲು ಕಳಸಕ್ಕೆ ನಮಸ್ಕಾರ. ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮನ ವಿದ್ಯತೆ. ಶ್ರೀಶೈಲಕ್ಕೆ ಮೊದಲು ಕಳಸ ನೋಡಿ ನಮಸ್ಕಾರ ಮಾಡ್ಬೇಕಂತ. ಗುಡಿಗೆ ಹೋಗಿ ಅಲ್ಲ, ಕಳಸ ನೋಡಿದ್ರೆ ನಮಸ್ಕಾರ ಮಾಡಿದ್ರೆ ನಿಮಗೆ ಜನ್ಮ ಬರೋಂಗಿಲ್ಲ ಅಂತ ಹೇಳ್ತಾರೆ. ಹಾಗ ನಮ್ಮ ಚನ್ನಬಸವ ಪಟ್ಟದೇವರು ಕಟ್ಟಿದ ಗುಡಿಗೆ ನಮ್ಮ ಬಸವನ ಪಟ್ಟದೇವರು ಕಳಸ ಇದ್ದಾರೆ. ಇದನ್ನು ಬೆಳೆಸಿ ಉಳಿಸಿ ಮಾಡಿದ್ದಾರೆ ಪುಣ್ಯಾತ್ಮರೇ. ನಾವೆಲ್ಲರೂ ಕೂಡ ಈ ಕನ್ನಡ ಚಳವಳಿಗೆ ಮೂಲ ಪ್ರಾಯರಾಗಿರ್ತಕ್ಕಂತಹ ಪಟ್ಟದೇವರು, ಅದನ್ನು ಉಳಿಸಿ ಬೆಳೆಸ್ಕೊಂಡಿರ್ತಕ್ಕಂಥವ್ರು. ಈ ಭಾಗದಾಗ ಇದು ಉರ್ದು ಹಿಂದಿ ಭಾಗದಾಗ ಕನ್ನಡ ಸಾಹಿತ್ಯ ಬೆಳೆಸೋದು ಎಷ್ಟು ಕಷ್ಟ ಅನ್ನೋದು ಅವರಿಗೆ ಗೊತ್ತದ. ನಾನು ಸಾಲಿ ತೆಗೆದೀನಿ, ನನಗೂ ಗೊತ್ತದ. ಅಷ್ಟು ಕಠಿಣದ ಇಲ್ಲಿ. ಪರಂತು ಅದನ್ನು ಜೀರೋದಿಂದ ಹೀರೋ ಮಾಡಿಟ್ಟವ್ರು ಯಾರು ಅಂತ ಕೇಳಿದರೆ ನಮ್ಮ ಬಸವನ ಪಟ್ಟದೇವರು. ಅವರಿಗೆ ಏನಪ್ಪ ಅಂತ ಕೇಳಿದರೆ ಪರಮಾತ್ಮ ಬಸವಣ್ಣವರು ಅವರಿಗೆ ಶತಾಯುಷ ಮಾಡಲಿ ಅಂತ ಅವ್ರ ಚರಣದಲ್ಲಿ ಪ್ರಾರ್ಥನೆ ಮಾಡಿ. ಮಹಾತ್ಮರು ಎಷ್ಟು ವರ್ಷ ಬದುಕ್ತಾರ ಅಷ್ಟು ಚಲೋ. ಕೆಟ್ಟ ಮನುಷ್ಯ 2 ಜಲ್ದಿ ಸಾಯ್ತಾನೆ, ಅಷ್ಟು ಚಲೋ. ಅವ್ನು ಭಾಳ ದೊಡ್ಡ ಪಾಪ ಮಾಡ್ತಾನೆ, ಮತ್ತೇನು ಮಾಡೋಂಗಿಲ್ಲ. ಅವ ಎಲ್ಲಿ ಸಾಯ್ತಾನೆ ಅಷ್ಟು ಚಲೋ. ಮಹಾತ್ಮರು ಎಷ್ಟು ಬದುಕ್ತಾರೋ ಅಷ್ಟು ಒಳ್ಳೆಯದು. ಹೌದಲ್ರಿ? ಹೆಂಡು ಆಕಳ 2 ದಿನ ಹೆಂಡುವುದು ಚಲೋನೇ ಅದು. ಒದಿಬಾರ್ದು, ಗಬ್ಬಾಗಬಾರ್ದು, ಹೆಣ್ಕೋತೇ ಇರೋದು. ಹೌದಲ್ರಿ? ಒದಿದನ ಇದ್ರೆ ಅದಕ್ಕೆ ಒಯ್ದು ಕಳಿಸ್ತೀರಿ, ಎಲ್ಲಿಗೆ ಮಾರ್ಕೆಟ್ಗೆ ಒಯ್ದು ಕಳಿಸ್ತೀರಿ, ಖಟ್ಕರ ಮನೆಗೆ ಕಳಿಸ್ತೀರಲ್ಲ. ಹಂಗೆ ಇವರು ಜರ್ಸಿ ಆಕಳಿದ್ದಂಗೆ ಅದ. ಹಂಗೆ ಹೆಂಡೆ ಹೇಳ್ತದೆ, ಎಟ್ಟವ್ರು ಹೆಂಡೆ ಹೇಳ್ತಾ ಅಂಥ ಪುಣ್ಯಾತ್ಮನ ಈ ಭಾಗದಲ್ಲಿ ವಿದ್ಯಾ ಮಂದಿರವನ್ನು ಸ್ಥಾಪಿಸಿ, ಕಡಾಳದಂಥ ಸ್ಥಾನದಲ್ಲಿ ಸ್ಥಾಪಿಸಿ ಇಂಥ ಗುರುಕುಲವನ್ನು ಮಾಡಿದ್ದಾರೆ. ನಾವು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡೋದು ಅವರಿಗೆ ದೀರ್ಘ ಆಯುಷ್ಯವನ್ನು ಶತಾಯುಷ್ಯ ಮಾಡಿ ಪುನಾಯಿಗೆ 75 ಮುಂದೆ 100 ವರ್ಷದೆಲ್ಲರೂ ಕೂಡ ಆಚರಣೆ ಮಾಡೋಣ ಅಂತ ಆ ಭಗವಂತನಿಗೆ ಪ್ರಾರ್ಥಿಸಿ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಆಶೀರ್ವಚನವನ್ನು ನೀಡಿರ್ತಕ್ಕಂತಹ ಪೂಜ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ತಿರ್ತಕ್ಕಂತಹ ಪರಮ ಪೂಜ್ಯರಿಗೆ